ದರ್ಶನ್ ಜೈಲಿನಲ್ಲಿರೋ ನಡುವೆ ಡೆವಿಲ್ ಅಬ್ಬರ ಆರಂಭ. ಫಸ್ಟ್ ಡೇ ಫಸ್ಟ್ ಶೋ ನೋಡಿದ ಫ್ಯಾನ್ಸ್ ಫುಲ್ ದಿಲ್ ಖುಷ್. ಥಿಯೇಟರ್ ಹೊರಗೂ ಒಳಗೂ ಡ್ಯಾನ್ಸ್ ಮಾಡಿ ಸಂಭ್ರಮ. ಬೆಂಗಳೂರಿನ ನರ್ತಕಿ ಚಿತ್ರಮಂದಿರದಲ್ಲಿ ಹಬ್ಬದ ವಾತಾವರಣ. ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಅಭಿಮಾನಿಗಳು. ದರ್ಶನ್ ಡೈಲಾಗ್ ಹೇಳಿ ಚಿತ್ರಮಂದಿರದ ಮುಂಭಾಗದಲ್ಲಿ ಡಿ ಬಾಸ್ನ ಸೆಲೆಬ್ರಿಟೀಸ್ ದರ್ಬಾರ್. ಬೆಂಗಳೂರು ಮಾತ್ರವಲ್ಲದೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಡೆವಿಲ್ಗೆ ಭರ್ಜರಿ ರೆಸ್ಪಾನ್ಸ್. ಚಿತ್ರದುರ್ಗ, ಬಾಗಲಕೋಟೆ, ಚಿಕ್ಕಮಗಳೂರು, ಮೈಸೂರು ಸೇರಿ ಹಲವೆಡೆ ಅರ್ಲಿ ಮಾರ್ನಿಂಗ್ ಶೋ ಹೌಸ್ಫುಲ್. ದರ್ಶನ್ ಕಟೌಟ್ ಹಾಕಿ ಸಂಭ್ರಮಿಸಿದ ಫ್ಯಾನ್ಸ್. ಅಭಿಮಾನಿಗಳ ಜೊತೆಯಲ್ಲೇ ಸಿನಿಮಾ ವೀಕ್ಷಿಸಿದ ದರ್ಶನ್ ಪತ್ನಿ. ಗಂಡನ ಅಭಿನಯ ಕಂಡು ಭಾವುಕರಾದ ವಿಜಯಲಕ್ಷ್ಮಿ ಮತ್ತು ಪುತ್ರ. ದರ್ಶನ್ ಎಂಟ್ರಿ ಸೀನ್ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದು ಸಂತಸ. ಕುರ್ಚಿ ಕಿತ್ತಾಟದ ನಡುವೆಯೂ ನಿಲ್ಲದ ಡಿನ್ನರ್ ಪಾಲಿಟಿಕ್ಸ್. ಬೆಳಗಾವಿಯಲ್ಲಿ ಅಧಿವೇಶನದ ಹೊತ್ತಲ್ಲೂ ಆಡಳಿತ ಪಕ್ಷದಲ್ಲಿ ಬಿರುಸಿನ ಚಟುವಟಿಕೆ. ಒಂದೆಡೆ ಅಹಿಂದ ನಾಯಕರ ಸಭೆ, ಇನ್ನೊಂದೆಡೆ ಎಸ್ಟಿ ಶಾಸಕರ ಮೀಟಿಂಗ್. ರಾಜ್ಯದ ನಾಯಕತ್ವ ಬದಲಾವಣೆ ಗೊಂದಲದಿಂದ ಕೆಸಿ ವೇಣುಗೋಪಾಲ್ಗೆ ಟೆನ್ಷನ್. ಮುಂದಿನ ವರ್ಷ ಕೇರಳ ಚುನಾವಣೆ ಮೇಲೆ ಬೀಳುತ್ತಾ ಎಫೆಕ್ಟ್. ಆದಷ್ಟು ಬೇಗ ಗೊಂದಲಗಳಿಗೆ ಇತಿಶ್ರೀ ಹಾಡೋಕೆ ಪ್ಲಾನ್. ಧರ್ಮಸ್ಥಳದ ತಲೆಬುರುಡೆ ಕೇಸ್ಗೆ ಮೇಜರ್ ಟ್ವಿಸ್ಟ್. ದೂರು ಕೊಟ್ಟವರೇ ಈಗ ಆರೋಪಿಗಳು ಅಂತ ಹೇಳಿರುವ ಎಸ್ಐಟಿ. ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ವಿಜೇಂದ್ರಗೆ ಹೆಚ್ಚಿದ ಧರ್ಮ ಬಲ. ಧರ್ಮಸ್ಥಳ ಚಲೋ ನಡೆಸಿದ್ದಕ್ಕೆ ಬಿಜೆಪಿಯಲ್ಲೇ ಬಿವೈವಿಗೆ ಮೆಚ್ಚುಗೆ. ಇವತ್ತು 4ನೇ ದಿನದ ಚಳಿಗಾಲದ ಅಧಿವೇಶನಕ್ಕೂ ಪ್ರತಿಭಟನೆಯ ಬಿಸಿ. ಕಬ್ಬು ವಿಚಾರದಲ್ಲಿ ರಾಜ್ಯ ರೈತ ಸಂಘದಿಂದ ಹೋರಾಟ. ಒಟ್ಟು 8 ವಿವಿಧ ಸಂಘಟನೆಗಳಿಂದ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ. ಬೆಳಗಾವಿ ಅಧಿವೇಶನದಲ್ಲಿ ಕಾಣದ ರಣೋತ್ಸಾಹ. ಉತ್ತರ ಕರ್ನಾಟಕದ ಬಗ್ಗೆ ಚರ್ಚಿಸಲು ಅದೇ ಭಾಗದ ಶಾಸಕರಿಂದಲೂ ನಿರುತ್ಸಾಹ. ಚರ್ಚೆ ವೇಳೆ ಕಲಾಪದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳದ ಶಾಸಕರು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ ಕ್ರಿಕೆಟ್ ಆಡಿಸಬೇಕಾ ಬೇಡವಾ? ಇವತ್ತಿನ ಸಂಪುಟ ಸಭೆಯಲ್ಲಿ ಸಿಎಂ ನೇತೃತ್ವದಲ್ಲಿ ಚರ್ಚೆ. ರಾಜ್ಯ ಸರ್ಕಾರದಿಂದ ಮಹತ್ವದ ನಿರ್ಧಾರ ಸಾಧ್ಯತೆ. ಬೆಂಗಳೂರಲ್ಲಿ ರೌಡಿ ಶೀಟರ್ನಿಂದ ಮಹಿಳೆಗೆ ಧಮಕಿ. ನ್ಯಾಯ ಕೇಳೋದಕ್ಕೆ ಹೋದರೆ ಪೊಲೀಸ್ ಅಧಿಕಾರಿಯೇ ಮಂಚಕ್ಕೆ ಕರೆದಂತೆ. ಎಎಸ್ಐ ಪ್ರಕಾಶ್ ವಿರುದ್ಧ ನಗರ ಪೊಲೀಸ್ ಆಯುಕ್ತರಿಗೆ ದೂರು. ಗವಿ ಮಠದ ಶ್ರೀಗಳ ಮತ್ತೊಂದು ಮಹತ್ವದ ಹೆಜ್ಜೆ. ಬಡ ಹೆಣ್ಣು ಮಕ್ಕಳ ಉತ್ತಮ ಶಿಕ್ಷಣಕ್ಕಾಗಿ ಉಚಿತ ಶಿಕ್ಷಣ. ಕೊಪ್ಪಳದ ಕಾಟರಹಳ್ಳಿ ಕೋಳೂರು ಪ್ರದೇಶದಲ್ಲಿ ಸುಮಾರು 60 ಕೋಟಿ ವೆಚ್ಚದಲ್ಲಿ ಉಚಿತ ಪದವಿ ಪೂರ್ವ ಕಾಲೇಜು ನಿರ್ಮಾಣ. ಬಗೆದಷ್ಟು ಬಯಲಾಗ್ತಾ ಇದೆ ಮಡಿಕೇರಿ ಜಿಲ್ಲಾಸ್ಪತ್ರೆಯ ಕರ್ಮಕಾಂಡ. ಜಿಲ್ಲಾ ಆಸ್ಪತ್ರೆಯ ಆರ್ಎಂಒ ಡೀನ್ಗೆ ಬರೆದಿರುವ ಪತ್ರ ಬಹಿರಂಗ. ಎಲ್ಲ ಗೊತ್ತಿದ್ರೂ ಜಿಲ್ಲಾಸ್ಪತ್ರೆಯ ಡೀನ್ ಮೌನ ತಾಳಿರೋದು ಯಾಕೆ? ಲೊಕೇಶನ್ ರೀಚ್ ಆದ್ಮೇಲೆ ಹೋಟೆಲ್ ಕಾಣಿಸಿಲ್ಲ. ರಾಂಗ್ ಅಡ್ರೆಸ್ ಬುಕ್ ಮಾಡಿ ಕ್ಯಾಬ್ ಚಾಲಕನ ಜೊತೆ ಹಿಂದಿ ಲೇಡಿಯ ಕಿರಿಕ್. ಗಲಾಟೆ ಮಾಡಿ ಸ್ಥಳದಿಂದ ಎಸ್ಕೇಪ್ ಆದ ಯುವತಿ. ಎಸ್ಎಸ್ಎಲ್ಸಿ ಪಿಯುಸಿ ಫಲಿತಾಂಶ ಹೆಚ್ಚಳಕ್ಕೆ ಕ್ರಮ. ಶಿಕ್ಷಕರು, ಉಪನ್ಯಾಸಕರು, ಎಸ್ಡಿಎಂಸಿ ಸದಸ್ಯರಿಂದ ಮನೆ ಮನೆ ಭೇಟಿ. ಪರೀಕ್ಷೆ ಎದುರಿಸಿರುವ ಕುರಿತು ಮಾಹಿತಿ.
ಅನೈತಿಕ ಚಟುವಟಿಕೆ ಅಕ್ರಮ ತಡೆಯುವುದಕ್ಕೆ ಪಾರ್ಕ್ ಸಮಯದಲ್ಲಿ ಬದಲಾವಣೆ. ಬೆಳಗ್ಗೆ 5 ಗಂಟೆಯಿಂದ 11 ಗಂಟೆಯವರೆಗೂ ಮತ್ತು ಸಂಜೆ 4 ಗಂಟೆಯಿಂದ 8 ಗಂಟೆವರೆಗೂ ವಿಸ್ತರಣೆ. ಪಾರ್ಕ್ ಅವಧಿ ವಿಸ್ತರಿಸಿದ ಬೆಂಗಳೂರು ದಕ್ಷಿಣ ಪಾಲಿಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.